ಅಗ್ರವಾರ್ತೆಯಲ್ಲಿ ನೀರಿನ ಸಮಸ್ಯೆ ಕುರಿತಂತೆ ಬಹಳಷ್ಟು ಸಲ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಬೆಂಗಳೂರಿನ ಯಾವ್ಯಾವ ಏರಿಯಾಗಳಲ್ಲಿ ಜಲಕ್ಷಾಮ ಹೇಗೆ ತಾಂಡವವಾಗ್ತಾ ಇದೆ ಅನ್ನೋದರ ಬಗ್ಗೆ, ಬೆಂಗಳೂರು ಜನರಿಗೆ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಶುದ್ಧ ಕುಡಿಯೋ ನೀರಿನ ಘಟಕದಲ್ಲಿ ಹೊಸ ರೂಲ್ಸ್ ಹಾಕಲಾಗಿದೆ. ಕುಡಿಯೋ ನೀರು ಸಿಕ್ಕಿದ್ರೆ ಸಾಕು ಅಂತ ಜನ ಪರದಾಡ್ತಾ ಇದ್ದಾರೆ. ಆದ್ರೆ ಈಗ ನೋಡಿದ್ರೆ ಕುಡಿಯೋ ನೀರಿನ ಘಟಕದಲ್ಲಿ ಹೊಸ ರೂಲ್ಸ್. ಒಬ್ಬರಿಗೆ ಒಂದೇ ಕ್ಯಾನ್ ನೀರು. ಯಶವಂತಪುರ ಆರ್ಆರ್ ನಗರದ ಹಲವು ನೀರಿನ ಘಟಕಗಳ ಮುಂದೆ ನೂತನ ಬೋರ್ಡ್ ರಾರಾಜಿಸ್ತಾ ಇದೆ. ಹೊಸ ರೂಲ್ಸ್ ಅನ್ನ ನೋಡಿ ಜನ ಕಂಗಾಲಾಗಿದ್ದಾರೆ. ಒಮ್ಮೆಲೆ 3-4 ಕ್ಯಾನ್ ಕುಡಿಯೋ ನೀರು ಒಯ್ತಾ ಇದ್ದಾರೆ ಜನತೆ. ಬೋರ್ವೆಲ್ ಬತ್ತಿರೋದ್ರಿಂದ ಶುದ್ಧ ನೀರಿನ ಘಟಕದಲ್ಲೂ ಕೂಡ ನೀರಿಗಾಗಿ ಬರ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಒಂದ್ ಕಡೆ ನೀರಿನ ಘಟಕದಲ್ಲಿ ಹಾಕಿರುವಂತಹ ಹೊಸ ರೂಲ್ಸ್ ನ ಬೋರ್ಡ್, ಮತ್ತೊಂದ್ ಕಡೆ ಬೆಂಗಳೂರಿನಲ್ಲಿ ಜಲಕ್ಷಾಮ ಹೇಗಿದೆ ಅಂತ ನೋಡ್ತಾ ಇದ್ರಿ. ಒಂದು ಹನಿ ನೀರು ಸಿಕ್ಕಿದ್ರು ಸಾಕು ಅಂತ ಜನ ಪರದಾಡ್ತಾ ಇದ್ದಾರೆ. ಬಹುತೇಕ ಕಡೆ ನೀರಿನ ಸಮಸ್ಯೆ ಆಗ್ತಾ ಇದೆ. ಇನ್ನು ಬೆಂಗಳೂರಿನ ಬಹುತೇಕ ಕಡೆ ಕುಡಿಯುವ ನೀರಿನ ಘಟಕಗಳೇ ಬಂದಾಗಿದ್ದಾವೆ. ಆರ್ಆರ್ ನಗರ, ಸುಂಕದಕಟ್ಟೆ, ಜ್ಞಾನಭಾರತಿ ನಗರ, ಮಲ್ಲತ್ತಹಳ್ಳಿಯಲ್ಲಿ ಘಟಕಗಳೇ ಕ್ಲೋಸ್ ಆಗಿದ್ದಾವೆ. ನೀರಿನ ಹಾಹಾಕಾರವನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಖತರ್ನಾಕ್ಗಳು. ನೀರಿನ ಕ್ಯಾನ್ಗಳ ಜಿಲ್ಲೆ ಅಂದ್ರೆ ಬೆಲೆಯಲ್ಲಿ ಈಗ ಭಾರಿ ಏರಿಕೆಯನ್ನ ಮಾಡಲಾಗಿದೆ. ಈ ಹಿಂದೆ 30 ರೂಪಾಯಿಗೆ ಸಿಗ್ತಾ ಇತ್ತು ಕ್ಯಾನ್, ಈಗ ಡಬಲ್ ಮಾಡಲಾಗಿದೆ. ಆ ಹಣವನ್ನು 60 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. 20 ಲೀಟರ್ ನೀರಿನ ಕ್ಯಾನ್ಗಳ ಮಾರಾಟ ದುಬಾರಿಯಾಗಿದೆ. ದುಪ್ಪಟ್ಟು ಹಣ ಕೊಟ್ಟರು ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಇದೆ. ನೀರಿಗಾಗಿ ಆರ್ಆರ್ ನಗರದ ಜನ ಪರಿತಪಿಸ್ತಾ ಇದ್ದಾರೆ. 3 ತಿಂಗಳಾಯ್ತು. 3 ತಿಂಗಳಿಂದ ಎಲ್ಲೂ ನೀರಿಲ್ಲ. ಆಮೇಲೆ 5 ರೂಪಾಯಿ ಕೊಟ್ಟರೆ ಅರ್ಧ ಕ್ಯಾನೇ ನೀರು ಬರ್ತಾಯಿರೋದು. 20 ಲೀಟ್ರ್ ನೀರು ಅಂತಂತಾರೆ, ಅದ್ರಲ್ಲಿ ಅರ್ಧನೇ ಬರೋದು. ಆಫ್ ಆಗೋಗುತ್ತೆ ಮೋಟ್ರು. ಈ ಥರ ಸಮಸ್ಯೆ ಇದೆ. ಇಲ್ಲಿ ಅಂತಲ್ಲ, ಇಡೀ ನಮ್ಮ ಚಾಮರಾಜಪೇಟೆ, ಮೆಜೆಸ್ಟಿಕ್ಕು ಎಲ್ಲೂ ನೀರು ಇಲ್ಲ. ನೀವು ಏನು ಮಾಡ್ತಾ ಇದ್ರಿ ಅಂತಂದರೆ ಅದೇ 40 ರೂಪಾಯಿ 50 ರೂಪಾಯಿ ಕೊಟ್ಟು ತರ್ಕೋಬೇಕು. ನೀರಿಗೆ ಪ್ರಾಬ್ಲಮ್ ಆಗಿದೆ. ಇನ್ನು ಭೂಮಿಲಿ ಏನು ಬರ್ತದೆ ಅದೇ ನೀರೇ ಕುಡಿಬೇಕು. ಇವಾಗ ಸಮಸ್ಯೆ ಹಂಗಾಗಿದೆ. ಈಗ 50 ರೂಪಾಯಿ ಮಾಡಿದ್ದಾರೆ. ಈಗ ಫಸ್ಟ್ 30 ಇತ್ತು, ಈಗ 50 ಮಾಡಿದ್ದಾರೆ. ನೀರು ತರಬೇಕು ಅಂತಂದರೆ 2 ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲೆಲ್ಲೂ ಹತ್ತಿರದಲ್ಲಿ ಎಲ್ಲೂ ಸಿಕ್ಕಲ್ಲ. ಅದೇನು ಫೋನ್ ಮಾಡಿ ಆರ್ಡ್ರ್ ಕೊಟ್ಟರೆ ಈಗ ನೀರು ಒಂದು ಆಪಾಗಿ ಎಷ್ಟು ತಿಂಗಳಾಯಿತು? 3 ತಿಂಗಳಾಯ್ತಲ್ಲ. 3 ತಿಂಗಳಾಯಿತು ಮೇಡಮ್. ನೀರಿಗೇನೂ ಇಲ್ಲ. ನಾವೊಂದು ಈ ಆಲ್ರೆಡಿ ಕೆಂಚನಹಳ್ಳಿಗೆ ಆಲ್ರೆಡಿ ನೀರೇ ಬತ್ತಿಯಲ್ಲ. ಎಲ್ಲ ಆಚಿಂದ ಎಲ್ಲ ತರಿಸ್ಕೋಬೇಕು. ಒಂದು ಟ್ಯಾಂಕರ್ಗೆ ಫಸ್ಟು 700 ರೂಪಾಯಿ ತಗೋತಿದ್ರು. ಈಗ 800, 900, 1000 ಹೇಳ್ತಾರೆ. ಹಾಂ, ಆ ಥರ ಎಲ್ಲ ಹೇಳ್ತಾಯಿದ್ರೆ ಸಿಕ್ಕೋದು ತೊಂದರೆ ಆಗ್ಬಿಟ್ಟಿದೆ ನಮಗೆ. ಫಸ್ಟು ಒಂದು 30 ರೂಪಾಯಿ ತಗೋದ್ರೆ ಈಗ 60 ರೂಪಾಯಿ ತಗೋತಾರೆ. ಈಗ ಹಾಕೋದು ಇಲ್ಲ, ಹೇಳಿದ್ರೆ ಹಾಕೋದು ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.